ನಿಮ್ಮ ರಕ್ಷಿತಾ ಪ್ರೇಮ್. ನಿಮ್ಮ ಮನೆ ಮದ್ವೆ ಕಾರ್ಯಕ್ರಮ ಸ್ವಯಂವರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಂಟಪವನ್ನು ಮಾವಿನ ತೋರಣದಲ್ಲಿ ಅಲಂಕರಿಸಿ ಮಂಗಳ ವಾದ್ಯದೊಂದಿಗೆ ಅಗ್ನಿಯ ಮುಂದೆ 7 ಹೆಜ್ಜೆಯನ್ನು ಇಟ್ಟು ಮಾಂಗಲ್ಯದಿಂದ ಮನಸ್ಸುಗಳನ್ನು ಮನೆಗಳನ್ನು ಸೇರಿಸುವ ಸಂಪ್ರದಾಯವೇ ಈ ಮದ್ವೆ. ಇವತ್ತು 15ನೇ ವಾರದ ಕೊನೆ ದಿವಸ. 3 ಜನರಲ್ಲಿ ನಿನ್ನೆ ಮಂಜುನಾಥ್ ಅವರು ಎಲಿಮಿನೇಟ್ ಆದ್ರು. ಅಂಡ್ ಇವತ್ತು ನಮ್ ಜೊತೆ ಇದ್ದಾರೆ ಇಬ್ರು ಹುಡುಗರು, ಪ್ರಕಾಶ್ ಅಂಡ್ ಪ್ರಶಾಂತ್. ಇವತ್ತಿನ ದಿವಸ ಏನಾಗುತ್ತೆ, ಸವಿತಾ ಯಾರನ್ನ ಚೂಸ್ ಮಾಡ್ತಾರೆ, ಪ್ರಕಾಶ್ ಪ್ರಶಾಂತ್? ನಮ್ ಹುಡುಗರು ಒಪ್ಕೋತಾರ? ಎಸ್, ಇದೆಲ್ಲ ಇವತ್ತು ನೋಡ್ಬೇಕು. ಸೊ ಟು ಬಿಗಿನ್ ದಿಸ್ ಫಸ್ಟ್ ನಮ್ ಹುಡುಗರನ್ನ ಇನ್ವೈಟ್ ಮಾಡೋಣ. ಈ ವಾರ ಒಂಥರ ಡಿಫ್ರೆಂಟ್ ಆಗಿದೆ. ನಮ್ ಸ್ವಯಂವರ ಬರೋ ಹುಡುಗ ಹುಡುಗಿ ತುಂಬಾ ಕನ್ಸುಗಳನ್ನ ಕಟ್ಕೊ ಬರ್ತಾರೆ. ಅವ್ರ ಲೈಫ್ ಪಾರ್ಟ್ನರ್ ಈ ಶೋ ಅಲ್ಲಿ ಸಿಕ್ಲಿ ಅಂತ ಒಂದ್ ಕನ್ಸ್ ಕಟ್ಕೊ ಬರ್ತಾರೆ. ಬಟ್ ಈ ವಾರ ಸವಿತಾ ಲೈಫ್ ಪಾರ್ಟ್ನರ್ ಸಿಕ್ಲಿ ಅನ್ನೋ ಕನ್ಸ್ ಖಂಡಿತವಾಗ್ಲೂ ಕಟ್ಕೊಂಡ್ ಬಂದಿದ್ದಾರೆ. ಬಟ್ ಅವ್ರಿಗೆ ಎಜುಕೇಶನ್ ಕೂಡ ಅಷ್ಟೇ ಮುಖ್ಯ. ಅವ್ರಿಗೆ ಮತ್ತೆ ಆದ್ಮೇಲೆ ಕೂಡ ಓದೋದು ತುಂಬಾ ಇಂಟ್ರೆಸ್ಟ್ ಇದೆ. ಅಂಡ್ ಪ್ರಾಬಬ್ಲಿ ಅವ್ರ 2 ಕನ್ಸ್ ಈ ಶೋ ಅಲ್ಲಿ ನನ್ಸಾಗ್ಲಿ ಅಂತ ನಾವು ಹಾರೈಸ್ತೀವಿ. ಸೊ ನಾವು ಲೆಟ್ಸ್ ಇನ್ವೈಟ್ ನಮ್ 17ನೇ ವಾರದ ವಧು ಸವಿತಾ. ತುಂಬಾ ನಮಸ್ಕಾರಿದ್ರೆ ಸ್ವಲ್ಪ ಯೋಚನೆ. ನನ್ ಸ್ವಲ್ಪ ಇಬ್ರು ಹುಡುಗರ ಬಗ್ಗೆನು ನಿಮ್ಗೆ ಏನೇನ್ ಅನ್ಸುತ್ತೆ ಅಂತೇಳಿ. ಪ್ರಕಾಶ್ ಅವ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅವ್ರು ಬಂದ್ಬಿಟ್ಟು ಮೇನ್ ಪಾಯಿಂಟ್, ನನ್ನ ಎಲ್ಲ ಟೇಸ್ಟಿಗೂ ಅವ್ರ ಟೇಸ್ಟಿಗೂ ಮ್ಯಾಚ್ ಆಗ್ತದೆ. ಇನ್ನು ಹತ್ತಿದ ಹತ್ತಿದ ನೀನು ಬಂದಾಗ ಕಣ್ಣೋಟ ಬೆರೆತಾಗ ಹೊಸ ಆಸೆ ನನ್ನೆದೆಯಲ್ಲಿ ಅರಳಿ ಅರಳಿ ಹೊಸತನವನ್ನು. ಅವರು ಯಾವುದಕ್ಕೆ ಅಬ್ಜೆಕ್ಷನ್ ಮಾಡ್ತಾ ಇಲ್ಲ. ನನ್ನ ಎಜುಕೇಶನ್ಗಾಗ್ಲಿ ಜಾಬಿಗಾಗ್ಲಿ ಅದಕ್ಕೂ ಅಬ್ಜೆಕ್ಷನ್ ಮಾಡ್ತಾ ಇಲ್ಲ. ಹಾಗಾಗಿ ಅವ್ರದ್ದು ಪರವಾಗಿಲ್ಲ ಅನಿಸುತ್ತೆ. ಅಂಡ್ ಪ್ರಶಾಂತ್ ಅವ್ರ ಬಗ್ಗೆ? ಪ್ರಶಾಂತ್ ಅವ್ರದ್ದು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಕಷ್ಟ ಸುಖ ಎಲ್ಲ ಅವರಿಗೆ ಗೊತ್ತಿದೆ. ಎಲ್ಲಾನು ಹತ್ಕೊಂಡು ಹೊಂದಾಣಿಕೆಗೆ ಹೋಗ್ತಾರೆ ಅಂತ ಅನ್ಕೊಂತೀನಿ. ಬಟ್ ಅವ್ರದ್ದು ಒಂದ್ ಸ್ವಲ್ಪ ಪ್ರಾಬ್ಲಮ್ ಎಜುಕೇಶನ್ ಇದೆ. ಇಸ್ ದಟ್ ಸೋ ಪ್ರಶಾಂತ್? ಎಜುಕೇಶನ್ ಏನೋ ಪ್ರಾಬ್ಲಮ್ ಇದೆಯಾ? ತೊಂದರೆ ಆಗ್ಬೋದಾ? ತೊಂದರೆ ಆಗ್ಬೋದು ಅಂತ ಏನ್ ಹೇಳಿಲ್ಲ, ನೋಡೋಣ ಅಂತ ಹೇಳಿಲ್ಲ. ನೋಡೋಣ. ಕೊನೆ ಟೈಮ್ ಅಲ್ಲಿ ಏನಾದ್ರೂ ಶೇರ್ ಮಾಡ್ಕೋಬೇಕು ಅಂದ್ರೆ ನೀವು ಹುಡುಗಿ ಜೊತೆ ಶೇರ್ ಮಾಡ್ಕೋಬಹುದು. ಅಂಡ್ ನಂತರ ನೀವು ಕೂಡ ಲಾಸ್ಟ್ ಮಿನಿಟ್ ಡೌಟ್ಸ್ ಇದ್ರೆ ನೀವು ನಮ್ಮ ಹುಡುಗರ ಜೊತೆ ಶೇರ್ ಮಾಡ್ಕೋಬಹುದು ಬಿಫೋರ್ ದ ಫೈನಲ್ ಡಿಸಿಷನ್. ಇವತ್ತು ಪ್ರಾಬಬ್ಲಿ ಹುಡುಗಿ ಒಂದ್ ಡಿಸಿಷನ್ ತಗೊಂಡ್ರೆ ನೀವಿಬ್ರು ಕೂಡ ಒಂದ್ ಡಿಸಿಷನ್ ತಗೋಬೇಕಾಗುತ್ತೆ. ಸೊ ಡಿಸಿಷನ್ ಮೇಕಿಂಗ್ ಇವಾಗ ಯಾರ ಕೈಯಾಗಿರುತ್ತೆ? ನಿಮ್ ಮಾವ ಬಂದಿದ್ದಾರೆ, ಓಕೆ, ಅಟ್ಲೀಸ್ಟ್ ಫ್ಯಾಮಿಲಿ ಮೆಂಬರ್ ಅನ್ಬೋದು. ಸೊ ವಿಲ್ ನಿಮ್ ಮಾವ ನಿಮ್ಗೆ ಡಿಸಿಷನ್ ಮೇಕಿಂಗ್ ಅವ್ರು ಹೆಲ್ಪ್ ಮಾಡ್ತಾರಾ? ಅವ್ರಿಗೂ ಒಪಿನಿಯನ್ ಇರುತ್ತೆ, ನಮ್ಮ ಫ್ಯಾಮಿಲಿ ಒಪಿನಿಯನ್ ಇರುತ್ತೆ. ಸಮಥಿಂಗ್ ಮಾತು ಡಿಸ್ಕಸ್ ಮಾಡೋಣ. ಓಕೆ. ಅಂಡ್ ನಿಮ್ ಡಿಸಿಷನ್ ಮೇಕಿಂಗ್ ಇವಾಗ ಯಾರು ಮಾಡ್ತಾರೆ ಪ್ರಶಾಂತ್? ನೀವು. ಸೊ ನೀವ್ ಏನ್ ಡಿಸಿಷನ್ ತಗೊಂಡ್ರು ನಿಮ್ ಮನೆಯವ್ರಿಗೆ ಅಭ್ಯಂತರ ಇರಲ್ಲ? ನಾನು ಕನ್ವಿನ್ಸ್ ಮಾಡ್ತೀನಿ. ನೀವು ಕನ್ವಿನ್ಸ್ ಆಮೇಲೆ ಮಾಡ್ಕೋತೀರಾ? ಏನ್ ತೊಂದ್ರೆ ಇರಲ್ಲ, ಏನ್ ತೊಂದ್ರೆ ಆಗಲ್ಲ? ಆಗಲ್ಲ. ಮೈ ಗಾಡ್, ವೆರಿ ಕಾನ್ಫಿಡೆಂಟ್, ಐ ಲೈಕ್ ಇಟ್. ಈಗ ಕ್ವೆಶ್ಚನ್ ಆನ್ಸರ್ ಕೇಳಲೇ ಇಲ್ವಲ್ಲ, ಕೊನೆ ದಿವಸ ಕೇಳ್ಬಿಡ್ಲಾ ಇವತ್ತು? ಓಕೆ. ಒಂದ್ ಕನ್ಸಿರುತ್ತಲ್ಲ ಎಲ್ಲಾರ್ಗು, ಬೆಂಗಳೂರಲ್ಲಿ ಒಂದ್ ಸೈಟ್ ತಗೋಬೇಕು, ಒಂದ್ ಮನೆ ಮಾಡ್ಬೇಕು, ಇಲ್ಲ ನಿಮ್ ಊರಲ್ಲಿ ಒಂದ್ ಸೈಟ್ ತಗೋಬೇಕು, ನಾನು ಒಂದ್ ಸ್ವಂತ ಮನೆ ಕಟ್ಬೇಕು, ಆಲ್ ದಟ್ ಎಲ್ಲಾ ಗಂಡಸ್ರಿಗೂ ಈ ಒಂದ್ ಆಸೆ ಇರುತ್ತೆ, ಹೌದಾ ಇಲ್ವಾ? ಬಟ್ ನೀವು ತುಂಬಾ ಕಷ್ಟಪಟ್ಟು ದುಡ್ಡು ಜೋಡಿಸಿರ್ತೀರಾ, ಕೂಡ್ಸಿರ್ತೀರಾ ಒಂದ್ ಸೈಟ್ ತಗೋಬೇಕು ಅಂತ. ಬಟ್ ಅದೇ ಟೈಮ್ಗೆ ಇಲ್ಲ ನಿಮ್ ತಂಗಿ ಇಲ್ಲ ಸವಿತಾ ಅವ್ರ ತಂಗಿ ಅಕ್ಕ ಯಾರಾದ್ರೂ ಒಂದ್ ಮದ್ವೆ ಇರುತ್ತೆ ಮನೇಲಿ, ಅದಕ್ಕೆ ನೀವು ದುಡ್ಡು ಕೊಡ್ಬೇಕು. ಅಂಡ್ ಮನೆಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಈ ದುಡ್ಡು ನೀವು ಯಾವ ಸೈಟ್ಗೋಸ್ಕರ ತೆಗ್ದಿದ್ದೀರಾ ಇದು ನೀವು ಮದ್ವೆ ಕೊಡಿ ಅನ್ನೋದು. ಈ ತರ ಪರಿಸ್ಥಿತಿಯಲ್ಲಿ ಏನ್ ಮಾಡ್ತೀರಾ? ಮದುವೆಗೆ ಕೊಡ್ಬೇಕಾಗುತ್ತೆ ಆ ಸಿಚುವೇಶನ್ ಬಂದಾಗ. ಆ ಟೈಮಲ್ಲಿ ಮದುವೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಸೈಟ್ ಇಲ್ಲಂದ್ರೆ ಇನ್ನೊಂದು ತಗೋಬೋದೇನಾ? ಇನ್ನೊಂದು ತಗೋಬೋದಾ ಅಂತ ಅನ್ಸುತ್ತೆ. 21st century 2010 ಇನ್ನೊಂದು ತಗೋಬೋದ ಅನ್ಸುತ್ತಾ ನಿಮ್ಗೆ? ಮದುವೆ ಇಂಪಾರ್ಟೆಂಟ್ ಅಂತ ಆ ಸಿಚುವೇಶನ್ ನನಗೆ ಅನ್ಸ. ಮದುವೆ ಇಂಪಾರ್ಟೆಂಟ್ ಅನ್ಸುತ್ತಾ? ಸೊ ನಿಮ್ ಜೀವನದ ಬಗ್ಗೆ ನೀವು ಯೋಚನೆ ಮಾಡಲ್ಲ, ನಿಮ್ ತಂಗಿ ಜೀವನದ ಬಗ್ಗೆ ನೀವು ಯೋಚನೆ ಮಾಡ್ತೀರಾ? ನಿಮ್ಗೆ ನಿಮ್ ಮಕ್ಳಿಗೆ ನಾಳೆ ಒಂದ್ ಮನೆ ಇರ್ಬೇಕು ಆ ತರ ಕನ್ಸುಗಳಿಲ್ವಾ? ಇದೆ. ಸೊ ಅದೇ ನೆಕ್ಸ್ಟ್ ನಾವು ಸಂಪಾದನೆ ಮಾಡಿ ತಗೋಬೋದಲ್ವಾ? ಓಕೆ. ಪ್ರಚಾರ್ ಮನೆ ತುಂಬಾ ಇದಾವೆ ಆಲ್ರೆಡಿ, ಟೆನ್ಷನ್ ಇಲ್ಲ.
ಟೆನ್ಷನ್ ಇಲ್ಲ, ಮ್ಯಾರೇಜ್ ಕೊಟ್ಬಿಡೋದು ಅಷ್ಟೇ. ಪ್ರಶಾಂತ್, ನಿಮ್ಮಂತ ಸಿಚುವೇಶನ್ ಕೊಡುವಾಗಿಲ್ಲ ಪ್ರಶಾಂತ್. ಎಲ್ಲ ನಿಮ್ಮ ಹತ್ರ ಆಲ್ರೆಡಿ ಆನ್ಸರ್ ಇರುತ್ತೆ. ಓಕೆ ಸವಿತಾ, ಮದ್ವೆಗ ದುಡ್ಡು ಕೊಟ್ರೆ ಬೇಜಾರಾಗುತ್ತಾ? ಮದುವೆ ಒಬ್ಬರ ಫ್ಯೂಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಆ ಸಂದರ್ಭದಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಬೇಕಾದ್ರೆ ನಾವು ಬೇರೆ ಸೈಟಲ್ಲಿ ವಾಸ ಮಾಡ್ಬೋದು. ಆಲ್ರೆಡಿ ನಮ್ಗೆ ಜೀವನಕ್ಕೆ ಏನು ಪ್ರಾಬ್ಲಮ್ ಇರಲ್ವಲ್ಲ, ಪರವಾಗಿಲ್ಲ, ಅವ್ರಿಗೆ ಕೊಡ್ತೇವೆ. ನಂತರ ಅವ್ರಿಗೆ ಅನುಕೂಲ ಆದಾಗ ಯಾವಾಗಾದ್ರೂ ನನ್ನ ಹಿಂತಿರುಗಿಸ್ಬೇಕು. ವೆರಿ ನೈಸ್ ಆನ್ಸರ್. ನನ್ ಎರಡನೇ ಪ್ರಶ್ನೆ ಏನ್ ಗೊತ್ತಾ, ಇನ್ಶೂರೆನ್ಸ್ ದುಡ್ಡು ಕಟ್ಬೇಕಾಗಿರುತ್ತೆ. ನಿಮ್ ಹೆಂಡತಿ ಕೈಯಲ್ಲಿ ನೀವು ದುಡ್ಡು ಕೊಟ್ಟಿರ್ತೀರಾ, ಲಾಸ್ಟ್ ಡೇಟ್ ಆಗೋಗ್ಬಿಟ್ಟಿರುತ್ತೆ, ನಿಮ್ ಹೆಂಡತಿ ಕಟ್ಟಿರಲ್ಲ, ಆ ದುಡ್ಡು ಬೇರೆ ಬೇರೆ ಏನಕ್ಕೂ ಉಪಯೋಗಿಸ್ಕೊಂಡಿರ್ತಾರೆ, ಖರ್ಚು ಮಾಡಿರ್ತಾರೆ. ಹೇಗ್ ರಿಯಾಕ್ಟ್ ಮಾಡ್ತೀರಾ? ಏನಕ್ಕೆ ಕಟ್ಟಿಲ್ಲ ಅಂತ ರೀಸನ್ ಕೇಳ್ತೀನಿ. ಐ ವಾಂಟೆಡ್ ಟು ಗೋ ಶಾಪಿಂಗ್. ಬೆಸ್ಟ್ ರೀಸನ್ ಹೆಂಗಿತ್ತು ಕೊಡೋದು. ಮನೇಲಿ ಬೇರೆ ಏನೋ ತಗೋಬೇಕಾಗಿತ್ತು, ಅದು ಸ್ವಲ್ಪ ಜಾಸ್ತಿ ಎಮರ್ಜೆನ್ಸಿ ಇತ್ತು, ಆಗ್ತಿಲ್ಲ. ವಿತೌಟ್ ಪೇಪರ್ ಶಾಪಿಂಗ್ ಮಾಡೋಕ್ಕೆ ಸರಿ ಇಲ್ಲ ಅಂತ ಅನ್ಕೋತೀನಿ. ನೀವು ಶಾಪಿಂಗ್ ಮಾಡ್ಲೇಬೇಕು ಅಂದ್ರೆ ಅದಕ್ಕೆ ಸಪರೇಟ್ ಏನಾದ್ರು ಅಮೌಂಟ್ ಕೊಡ್ತಿದ್ದೆ. ಸೊ ಇದನ್ನ ಏನಕ್ಕೆ ಹತ್ರ ಮಾಡಿದೆ, ಸೊ ಅಪ್ಡೇಟ್ ಆಗಿದ್ದೇನೆ, ಯಾಕೆ ಕಟ್ಟಿಲ್ಲ ಅಂತ ಕೇಳಿ ಅಷ್ಟೇ. ಅಲ್ವಾ ಅದು ಡೇಟ್ ಮೀರೋಗಿದೆ. ಸೊ ಕೋಪ ಮಾಡಿ ಪ್ರಯೋಜನ ಆಗುತ್ತೆ ಅಂತ ಅನ್ಸುತ್ತೆ. ಪ್ರಶಾಂತ್ಗೆ ಬೆಳಿಗ್ಗೆ ಎಷ್ಟಿದ್ರೆ ಕೋಪ ಬರುತ್ತೆ? ಅದು ಅವನು ಕೇಳಬೇಕು. ಏನ್ ಪ್ರಶಾಂತ್, ಈ ತರ ಸಿಚುವೇಶನ್ ಅಲ್ಲಿ ಕೋಪ ಬರುತ್ತಾ ಇಲ್ವಾ? ಖರ್ಚು ಮಾಡ್ಕೊಂಡೆ ಇಬ್ರು. ಆಮೇಲೆ ಅದೇನ್ ಲಾಸ್ಟ್ ಡೇಟ್ ಮುಗಿದಿದೆ ಅಲ್ಲ, ಯಾವ್ದು ಆಫೀಸರ್ಸ್ ಫೋನ್ ಮಾಡಿ ಇನ್ನೊಂದ್ ದಿನ ಮುನ್ನ ಕಳಿಸಾರ ಅಂತ ಹೇಳ್ಕೊಂಡ್ಬಿಟ್ಟು ಮುಗ್ದೋಗಿದೆ ಡೇಟು. ಆತರ ಮಾಡೋಕ್ ಬರುತ್ತೆ ಮೇಡಮ್. ಪಕ್ಕ ಇಂಡಿಯನ್ ನೀವು ಇಲ್ಲ, ಬಟ್ ನೀವ್ ಹೇಳಿದ ಕೆಲಸ ಕರೆಕ್ಟ್ ಆಗಿ ಮಾಡಿಲ್ಲ ಅನ್ನೋ ಬೇಜಾರಿರಲ್ಲ? ಸಿಚುವೇಶನ್ಸ್ ಅಲ್ಲಿ ಒಂಥರ ಬೇಜಾರ್ ಆಗ್ತಾ ಇರುತ್ತಲ್ಲ. ಬಟ್ ಈ ತರ ಕಂಡೀಷನ್ಸ್ ಅಲ್ಲಿ ಅವ್ರಿಗೂ ಏನೋ ಎಮರ್ಜೆನ್ಸಿ ಇತ್ತು. ಶಾಪಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ಇನ್ಶೂರೆನ್ಸ್ ಅಂತ ನೀವು ಹೇಳ್ತಾ ಇದ್ದೀರಾ ನನಗೆ. ಇಲ್ಲ ಅನ್ನತ್ತಲ್ಲ, ನಾನ್ ಕೋಪ ಮಾಡ್ಕೋಬೇಕಾಯ್ತಾ? ನೀವು ಈಗ ಕೋಪ ಮಾಡ್ಕೋಬೇಕಾಗಿಲ್ಲ, ಬಟ್ ಅದರ ಸಿಚುವೇಶನ್ ಮುಂದೆ ಬಂದಾಗ ನೀವು ಕೋಪ ಮಾಡಿ. ಖಂಡಿತ ಕೋಪ ಬಂದಿರುತ್ತಲ್ಲ ನಾವು. ಕೋಪ ಬಂದಿರುತ್ತೆ ಬಟ್ ಆತರ ಎಲ್ಲ ಸುಮ್ಮನೆ ಸೆಲೆಕ್ಟ್ ಮಾಡಿ ಹೆಂಡತಿಗೆ ಮದ್ವೆ ಆದ್ಮೇಲೆ ಇಲ್ಲ ಆತರ ಇಲ್ಲ. ಮಧ್ಯರಾತ್ರಿ ಎದ್ದೇಳಿಸಿದ್ರೆ ಹೇಳ್ರಿ ಲೈಟ್ ಆನ್ ಆಗ್ತಾ ಇಲ್ಲ, ಕಾಕ್ರೋಚ್ ಇದೆ ರೂಮ್ ಅಲ್ಲಿ, ಅವಾಗ ನೋಡೋಣ. ನೀವ್ ಹೇಳಿ ನನಗೆ, ಆತರ ಏನಾದ್ರು ಮಾಡ್ತೀರಾ? ಗಂಡ ಬಂದಕ್ಕೆ ಯಾವ್ದಕ್ಕೂ ದುಡ್ಡು ಕೊಟ್ಟಿರ್ತಾರೆ, ಇನ್ನೊಂದಕ್ಕೆ ಉಪಯೋಗಿಸ್ಕೊಂಡ್ಬಿಡ್ತೀರಾ? ಇಲ್ಲ, ನಾನು ಸ್ವಲ್ಪ ಅದಕ್ಕೆ ಖರ್ಚು ಮಾಡೋದೇ ಹಿಂದೆ ನೋಡ್ತೀನಿ. ಅಂದ್ರೆ ನೀವು ಸ್ವಲ್ಪ ದುಡ್ಡು ಖರ್ಚು ಮಾಡಿದ್ರೆ ಹಿಂದೆ ನೋಡ್ತೀರಾ, ಅನ್ನೋ ಸ್ವಲ್ಪ ಹಿಂದೆ ಅಡಿತೀರಾ? ಬೇಕಾಬಿಟ್ಟಿ ಖರ್ಚು ಮಾಡಲ್ಲ. ಬೇಕಾಬಿಟ್ಟಿ ಖರ್ಚು ಮಾಡ್ತೀರಿ, ಬಟ್ ನೀವು ಖರ್ಚು ಮಾಡಲ್ಲ. ಹೋಗಿದ್ದು ತುಂಬಾ ದುಡ್ಡು ಉಳಿಸ್ಕೊಂಡಿರ್ತೀರಾ. ಅಂದ್ರೆ ಎಮರ್ಜೆನ್ಸಿ ಅವಶ್ಯಕತೆ ಇದ್ರೆ ಮಾತ್ರ ಖರ್ಚು ಮಾಡ್ತಾರೆ. ಅವಶ್ಯಕತೆ ಇದ್ರೆ ಮಾತ್ರ ಖರ್ಚು ಮಾಡ್ತೀರಾ. ಶಾಪಿಂಗ್ ಎಲ್ಲ ಮಾಡ್ತೀರಾ ಇಷ್ಟನ? ಶಾಪಿಂಗ್ ಅಂದ್ರೆ ಮೇಕಪ್ ಸೆಟ್ ಅದೆಲ್ಲ ಹಂಗೆ ಸೋ ಲಕ್ಕಿ ಇದು. Raj from Dilwale Dulhania Le Jayenge is my man. He exists. ಅನೇಲೆ ಕೇಳ್ತೇನೆ, ನಿಮ್ ಕಡೆಯಿಂದ ಯಾವ ಅಬ್ಜೆಕ್ಷನ್ ಇಲ್ಲ ಅಲ್ಲ? ನಾನು ಓಕೆ ಆಗಿದೆ ಓಕೆ ಅಂತಾನೆ.